ಫೋಟೋ ಯಾರ್ದೋ ಹೇಳಿದ್ ಮಾತು ಕೇಳಿ ಫೋಟೋ ತಕೊಂಡಾದ್ಮೇಲೆ ಮೈ ಮೇಲೆ ಬರೋದು ಮಕ್ಕಳೆಲ್ಲ ಚಲ್ಲಾಪಿಲ್ಲಿಯಾಗಿ ಸಂಸಾರ ತುಂಬಾ ಕಠಿಣವಾಗಿ. ಫೋಟೋ ಎಲ್ಲೋ ಫೋಟೋ ಅಲ್ಲ, ತಾಯಿ ನಾನು ಶ್ರೇಷ್ಠವಾಗಿ ಪೂಜೆ ಮಾಡ್ತಿದ್ದೆ. ದುರ್ಗಾ ಪರಮೇಶ್ವರಿ ಗಂಗಾದೇವಿನೇ ನನ್ನ ತಾಯಿ, ನನ್ನ ತಂದೆ ಅಂತ ಪೂಜೆ ಮಾಡ್ತಿದ್ದೆ. ಆವಾಗ ನನಗೆ ಒಂಥರ ಮಹಿಮೆ ಬಂದಂಗೆ ಆಯ್ತು. ಆಗ ನಮ್ಮ ಚಿಕ್ಕಪ್ಪನ ಮಗನ ಹತ್ರ ಕೇಳಿದಾಗ, ಇಲ್ಲಿಂದ ಅಲ್ಲಿಗೆ ಹೋಗಿ ನೀನು ಮನೆ ದೇವ್ರು ಬಿಟ್ಬಿಟ್ಟು ನೀನು ಅಲ್ಲಿಗೆ ಹೋಗಿದೆಯಲ್ಲ ಅಂತ ಹೇಳಿ ಅದನ್ನ ತಗೊಂಡು ಹೋಗಿ ನೀನು ಕಾಯಿ ಆಲದ ಮರದ ಬಡ್ಡೆ ಒಡಿ ಅಂತ ಹೇಳ್ದೆ. ಅದು ನನಗೆ ಅರ್ಥ ಆಗಲಿಲ್ಲ, ಹೋಗಿ ಹೊಡೆದೆ. ಅವು 2 ಕಾಯಿಗಳು ಶಿಲೆ ಭೂಮಿ ಒಳಗಡಿಂದನೇ ಅಲ್ಲಿ ಪ್ರಸ್ತಾಪ ಆಗಿ ನಮ್ಮ ಹಲಸಿ ಮರದ ಹತ್ರ. ಅದನ್ನ ಏನು ಮಾಡೋದು ಅಂತ ನಾನು ನಿಮ್ಮನ್ನೇ ಕೇಳೋಕ್ಕಿಂತ ಬಂದೆ. ಅದ್ರ ಮಹಿಮೆ ನನಗೆ ಧೂಪ ಹಾಕ್ತಾಗೆಲ್ಲವ ಹಿಂದೆ ಮುಂದೆ ನೋಡ್ರಿ. ಫೋಟೋದೊಳಗೆ ಬೇಕಾದ್ರೆ ಫೋಟೋದೊಳಗೆ ನಾವು ಫೋಟೋ ಮಾಡೋ ಉದ್ದೇಶ ದುಡ್ಡು ಮಾಡ್ಲಿಕ್ಕಲ್ಲ. ನೀವು ತಗೊಂಡೋಗಿ ಇದು ಮತ್ತೆ ಹೇಳಬಾರ್ದು. ಲೈವಲ್ಲಿ ಒಂದ್ಸರಿ ಹಾಸ್ಪಿಟಲ್ ಹಿಂಗೆ ಕರ್ಕೊಂಡೋಗಿ 2 ಮಕ್ಳು ಕರ್ಕೊಂಡ್ರೆ ದೇವ್ರು ಬರುತ್ತೆ ನನಗೆ ಅಂತ ಹೇಳಿ ದೇವ್ರನ್ನ ಹೋಗ್ಬಿಟ್ಟು ಹಿಂಗೆ ನೋಡ್ಕೊಂಡು ಹೋಗ್ಬಿಟ್ಟು ದೇವ್ರನ್ನ 2 ಮಣ್ಣುಗುಡ್ಡೆ ಹಂಗೆ ಮಾಡ್ಕೊಂಡು ಪೂಜೆ ಮಾಡಕ್ ಹೋಗಿ ಮಕ್ಳು ಕರ್ಕೊಂಡಿದ್ದಾರೆ. ಇಲ್ಲ ಫೋಟೋ ಹೇಳಮ್ಮ ಸುಮ್ಮನೆ ಹೇಳಿ ಮತ್ತೆ ನೀವು ತಗೊಂಡೋಗಿ ದೇವ್ರು ಬರುತ್ತೆ ಮಾಡ್ಕೊಂಡ್ರೆ ಅನಾಹುತಕ್ಕೆ ನಾವು ಜವಾಬ್ದಾರಲ್ಲ. ಈಗ ನಾವು ಮಾಡ್ಕೊಂಡಿದ್ದ ದೇವರಲ್ಲ, ಇದು ಉದ್ಭವರ ಬಾವಿ. ನೀವು ಬಂದು ದೇವ್ರು ಬರುತ್ತೆ ಅಂತ ಬಿದ್ದು ನಡೆಯೋಕೆ ನಾವು ಜವಾಬ್ದಾರ ಆಗಿರಲ್ಲ. ಯಾರೇ ಬಂದು ದೇವ್ರು ಬರುತ್ತೆ ನಂಗೆ, ಈ ದೇವ್ರು ಬರುತ್ತೆ ನಂಗೆ ಅಂತ ಅಂದ್ರೆ ನಿಮ್ಮೂರ ಪೂಜ್ಕೊಂಡು ನೀವೇ ದೊಡ್ಡ ವಿಷಯ ಮಾಡ್ಕೊಳಕ್ ಹೋದ್ರೆ ಅಲ್ಲಿ ಆಗ ಅನಾಹುತಕ್ಕೆ ನಾವು ಕಾರಣರಾಗಿರಲ್ಲ. ಕರೆಕ್ಟೇನಪ್ಪ? ತಂಗಿ ಅರ್ಥ ಆಗ್ತೀವಿ. ಇವಳಿ ಮಾತ್ರ ಅವಳಿ ತಂಗಿ ಇವಳಿ ಕರೆಕ್ಟ್ ಅರ್ಥ ಆಗ್ತೀನಿ. ಇವಳಿಗೆ ಅರ್ಥ ಇರುತ್ತೆ.